ಇನ್ನು ಇತ್ತ ಬೆಳಗಾವಿಯಲ್ಲಿ ಭಾರೀ ಗಾಳಿ ಹಾಗೂ ಮಳೆಗೆ ಬೃಹತ್ ಗಾತ್ರದ ಒಂದು ಮರ ಧರೆಗೆ ಉರುಳಿದೆ. ಒಂದು ಬೃಹತ್ ಗಾತ್ರದ ಮರ ಧರೆಗೆ ಉರುಳಿ ಕಾರು ಫುಲ್ ಜಖಮಾಗಿದೆ. ವಿದ್ಯುತ್ ತಂತಿ ಮೇಲೆ ಬಿದ್ದಿರುವಂತಹ ಮರ, ಇದರಿಂದ ಒಂದು ಭಾರೀ ಅನಾಹುತ ತಪ್ಪಿದಂತಾಗಿದೆ. ಇನ್ನು ಮರ ಬೀಳಬೇಕಾದ್ರೆ ಒಂದು ವಿದ್ಯುತ್ ತಂತಿ ಮೇಲೆಯೂ ಕೂಡ ಮರ ಬಿದ್ದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಳಗಾವಿಯ ರುಕ್ಮಿಣಿ ನಗರದಲ್ಲಿ ಒಂದು ಭಾರೀ ಗಾತ್ರದ ಮರ ಧರೆಗೆ ಉರುಳಿದೆ. ಮನೆಯ ಪಕ್ಕಕ್ಕೆ ಬಿದ್ದಿರುವಂತಹ ಒಂದು ಬೃಹತ್ ಗಾತ್ರದ ಮರದಿಂದಾಗಿ ಒಂದು ಭಾರೀ ಅನಾಹುತ ತಪ್ಪಿದಂತಾಗಿದೆ. ಮರ ಬೀಳುವ ಬಗ್ಗೆ 3 ತಿಂಗಳ ಹಿಂದೆ ಗಮನಕ್ಕೆ ತಂದಿದ್ರು ಸ್ಥಳೀಯರು. ಹಿಂಗೆ ಒಂದು ಮರ ಇದೆಯಪ್ಪ, ಜರ್ಜರಿತವಾಗಿದೆ, ಯಾವಾಗ ಬೀಳುತ್ತೆ ಗೊತ್ತಿಲ್ಲ, ಬಂದು ಸ್ವಲ್ಪ ನೋಡಿ ಅಂತ ಅಧಿಕಾರಿಗಳು, ಮಹಾನಗರ ಪಾಲಿಕೆ, ಅರಣ್ಯ ಇಲಾಖೆ ಸಿಬ್ಬಂದಿಗಳ ಗಮನಕ್ಕೆ ತಂದಿದ್ರು. ಆದರೂ ಕೂಡ ನಮ್ಮ ಅಧಿಕಾರಿಗಳು ಹೇಳಬೇಕಾ, ಪಾಪ ಅವರಿಗೆ ಇದ್ರ ಬಗ್ಗೆ ಗಮನಕ್ಕಿರೋದಿಲ್ಲ. ಎಷ್ಟೇ ಗಮನಕ್ಕೆ ಕೊಟ್ಟರು ತಂದರೂ ಕೂಡ ಅವರು ಗಮನ ಹರಿಸೋದಿಲ್ಲ. ಯಾಕಂದರೆ ತಮ್ಮ ಪರ್ಸ್ನಲ್ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಹೀಗಾಗಿ ಮರ ಬಿದ್ದ ನಂತರ ಈಗ ದರ್ಶನ ಎಲ್ಲೋ ಒಂದು ಕಡೆ ಕೊಡಬಹುದು. ಕಾರು ಸಂಪೂರ್ಣವಾಗಿ ಜಖಮಾಗಿದೆ. ಏನಾದರೂ ಸ್ಥಳದಲ್ಲಿ ಜನರಿದ್ದರೆ ಸಾವು ನೋವುಗಳು ಕೂಡ ಸಂಭವಿಸ್ತಾ ಇತ್ತು. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಸಣ್ಣ ಗಾತ್ರದ ಮರ ಅಲ್ಲ ಇದು, ಒಂದು ಭಾರೀ ಗಾತ್ರದ ಮರ. ಮನೆ ಎದುರಿರುವಂತಹ ಗೇಟ್ ಏನಿದೆ, ಆ ಗೇಟ್ ಮೇಲೂ ಕೂಡ ಮರ ಬಿದ್ದಿದೆ. ಇಷ್ಟೊಂದು ಭಾರೀ ಪ್ರಮಾಣದಲ್ಲಿ ಮರ ಇತ್ತು, ಇದು ಬೀಳುತ್ತೆ ಅಂತ ಮುಂಚೆನೇ ಗೊತ್ತಾಗಿತ್ತು ಕುಟುಂಬಸ್ಥರಿಗೂ ಕೂಡ. ಯಾಕಂದರೆ ಕೆಳಗಡೆ ಗೆದ್ದಲು ಹಿಡಿದಿತ್ತು. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಯಾವಾಗ ಬೇಕಾದರೂ ಕೂಡ ಈ ಮರ ಕುಸಿದು ಬೀಳುತ್ತೆ ಅಂತ ಸ್ಥಳದಲ್ಲಿ ಇದ್ದವರಿಗೆ ಗೊತ್ತಿತ್ತು. ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಅಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗತ್ತೆ. ಯಾಕಂದರೆ ಒಂದು ವೇಳೆ ಏನಾದರೂ ಆ ಕಾರ್ನಲ್ಲಿ ಯಾರಾದರೂ ಪ್ರಯಾಣ ಮಾಡ್ತಾ ಇದ್ದರೆ ಅಥವಾ ಸ್ಥಳದಲ್ಲಿ ಏನಾದರೂ ಜನರೇನಾದರೂ ಇದ್ದಿದ್ದರೆ ಒಂದು ಭಾರೀ ದುರಂತ ಸಂಭವಿಸಿ ಹೋಗ್ತಾ ಇತ್ತು. ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಮರದ ಕೊಂಬೆ ಮುರಿದು ಬಿದ್ದು ಓರ್ವ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಅನೇಕ ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ. ಈ ರೀತಿ ಎಷ್ಟೇ ಗಮನಕ್ಕೆ ತಂದರೂ ಕೂಡ ನಮ್ಮ ಅಧಿಕಾರಿಗಳೇನಿದ್ದಾರೆ, ದಪ್ಪು ಚರ್ಮದ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರ ಬರೋದಿಲ್ಲ. ಎಷ್ಟೇ ಅವರ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳೋದಿಲ್ಲ. ಅವರ ನಿರ್ಲಕ್ಷ್ಯಕ್ಕೆ ಅನೇಕರು ಜೀವ ತೆತ್ತಾ ಇದ್ದಾರೆ.